ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗುರುವಾರದ ಲಾಗು. ಇದು ಬಂದು ಇವಾಗ ನಾನು ಬೆಳಿಗ್ಗೆ ಎದ್ದು ಬೇಗನೆ ಫ್ರೆಶ್ ಅಪ್ ಆಗಿ ಫುಲ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲದನ್ನು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೆಡಿಯಾಗಿ ನಾನು ಇಲ್ಲಿ ರಾಯರಿಗೆ ಪೂಜೆ ಮಾಡೋದಕ್ಕೋಸ್ಕರ ಇಲ್ಲಿ ತುಳಸಿ ನೀರು ಸ್ವಲ್ಪ ಹಾಲು ಎಲ್ಲ ಹಾಕಿ ನಾನು ಇವಾಗ ನೀಟಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಹಾಲೆಲ್ಲ ಹಾಕಿ ನಾನು ಅಭಿಷೇಕ ಥರ ಮಾಡ್ಕೋತೀನಿ. ಫ್ರೂಟ್ಸ್ ಎಲ್ಲ ಹಾಕಬೇಕಿತ್ತು. ನಾನು ಇವಾಗ ಬೆಳಗ್ಗೆನೇ ಹೊರಟಿರೋ ಕಾರಣ ಅದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಲು ಮಾತ್ರ ಹಾಕ್ತಿದ್ದೀನಿ. ಇದೆಲ್ಲ ಆದಮೇಲೆ ನಾನು ನೀಟಾಗಿ ಮತ್ತೆ ರಾಯರ ಫೋಟೋಕ್ಕೆ ನೀರು ಹಾಕಿ ಅದನ್ನೆಲ್ಲ ನೀಟಾಗಿ ಒರೆಸಿ ಗಂಧ ಇಟ್ಟು ಪೂಜೆ ಮಾಡ್ತೀನಿ, ತುಳಸಿ ದಳ ಇಟ್ಟು. ಫೈನಲಿ ನಾನು ಎಲ್ಲದನ್ನು ರೆಡಿ ಮಾಡಿಕೊಂಡು ಫೈನಲಿ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ನಾನು ಬೇಗನೆ ರೆಡಿಯಾಗಿ ನಾನು ಬೆಂಗಳೂರಿಂದ ಇವಾಗ ಚೆನ್ನೈಗೆ ಹೋಗಬೇಕಾಗುತ್ತೆ. ಅದೆಲ್ಲ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಫೈನಲಿ ಇವಾಗ ಚೆನ್ನೈ ಏರ್ಪೋರ್ಟಿಗೆ ಬಂದಿದ್ದೀನಿ. ಅಲ್ಲಿಂದ ವಿಡಿಯೋ ಹಾಕ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅಲ್ಲಿ ಕೆಲಸ ಮುಗಿಸಿ ಸ್ನ್ಯಾಕ್ಸಿಗೆ ಸ್ವಲ್ಪ ಕೇಕು ಮತ್ತು ಕಿಟ್ಕ್ಯಾಟ್ ಮಫಿನ್ ತಿಂದೆ ನಾನು. ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ನನಗೆ ಬೇರೆ ತಿನ್ನೋದಕ್ಕಾಗಲಿಲ್ಲ. ಅಲ್ಲಿ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಏರ್ಪೋರ್ಟಿಗೆ ಬರೋ ಅಷ್ಟರೊಳಗಡೆ ಲೇಟಾಗಿತ್ತು. ಹಾಗಾಗಿ ಅಲ್ಲಿ ಒಂದು 3 ಕಡೆ ಹೋಗಬೇಕಿತ್ತು ನಾವು. ಹಾಗಾಗಿ ನಾನು ಬೇಗನೆ ಅಲ್ಲಿ ಅಣ್ಣಾನಗರಿಂದ ಬೇರೆ ಕಡೆ ಹೋಗೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಏರ್ಪೋರ್ಟಿಗೆ ಬಂದ್ವಿ. ಚೆನ್ನೈ ಅಂತೂ ಸಿಕ್ಕಾಬಟ್ಟೆ ಹೆವಿ ಅಂದರೆ ಹೆವಿ ಬಿಸಿಲು. ಹಾಗಾಗಿ ಅಲ್ಲಿ ಸೆಕೆ ಅಂತೂ ನನಗೆ ತಡೆಯೋಕ್ಕಾಗಲಿಲ್ಲ. ಫೈನಲಿ ನಮ್ಮದು ಫ್ಲೈಟ್ ಇದ್ದಿತ್ತು 7:15ಗೇನು. ಫ್ಲೈಟ್ ಹತ್ಕೊಂಡು ಅಲ್ಲಿಂದ 30 to 40 ಮಿನಿಟ್ಸ್ ಅಷ್ಟೇ ಬೆಂಗಳೂರು. ಫೈನಲಿ ನಾವು ಬೆಂಗಳೂರಿಗೆ ಒಂದು 8 o'clock ಅಷ್ಟರಲ್ಲಿ ಬಂದಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಮನೆಗೆ ಬರೋಷ್ಟರೊಳಗಡೆ 9 o'clock 9:30 ಆಗಿತ್ತು. ಟ್ರಾಫಿಕ್ ಬೇರೆ ಜಾಮ್ ಆಗಿತ್ತು. ನಾವು ಆಚೆ ಬರೋಷ್ಟರೊಳಗಡೆ ಟೈಮ್ ಆಗೋಗಿತ್ತು ಅಲ್ಲಿಂದ ಲಗೇಜ್ ಎಲ್ಲ ತೊಗೊಂಡು. ನಂತರ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಿದೆ. ಯಾಕೆಂದರೆ ಗುರುವಾರ ನಾನು ರೈಸ್ ಐಟಮ್ ಏನೂ ತಿನ್ನಲ್ಲ. ಹಾಗಾಗಿ ನಾನು ಬೆಳಗ್ಗೆನೂ ಸ್ವಲ್ಪ ಲೈಟಾಗಿ ತಿಂದಿದ್ದೆ, ಮಧ್ಯಾಹ್ನ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದಿದ್ದೆ. ಅಲ್ಲಿನ ಬಿಸಿಲಿಗೆ ನನಗೆ ಸರಿಯಾಗಿ ಊಟ ಆ ಥರದ್ದೇನೂ ಮಾಡೋಕ್ಕಾಗಲಿಲ್ಲ. ಮನೆಗೆ ನಾನು ಬಂದಮೇಲೆ ಇವಾಗ ಓಡಾಟ ಜಾಸ್ತಿ ಆಗಿತ್ತು. ಹಾಗೆಯೇ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲು, ಹಾಗೆ ಬಾಡಿ ಕೂಡ ಡಿಹೈಡ್ರೇಟ್ ಆಗ್ತಿರುತ್ತೆ. ಜೊತೆಗೆ ನಮ್ಮ ಬಾಡಿ ತುಂಬಾ ಹೀಟ್ ಆಗುತ್ತೆ. ನಾವು ಏನೇ ತಿಂದ್ರೂ ಸಿಕ್ಕಾಬಟ್ಟೆ ನಮಗೆ ಸಫೋಕೇಟೆಡ್ ಫೀಲ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ರಾತ್ರಿ ಏನು ಮಾಡ್ತೀನಿ ಅಂದರೆ ಒಂದು 5ರಿಂದ 6 ದ್ರಾಕ್ಷಿ, ಸ್ವಲ್ಪ ಕಲ್ಸಕ್ಕರೆ, ಸ್ವಲ್ಪ 2 ಅಥವಾ 3 ಅಂಜೂರ ಹಾಕಿ ನಾನು ರಾತ್ರಿ ನೆನೆಸ್ತೀನಿ. ರಾತ್ರಿ ನೆನೆಸಿ ಅದ್ರ ಜೊತೆಗೆ ಚಿಯಾ ಸೀಡ್ಸ್ನೂ ನೆನೆಸ್ತೀನಿ. ಅದನ್ನು ನೆನೆಸಿ ನಾವು ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ಬಾಡಿ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ. ಇದರಿಂದ ನಿಮಗೆ ಯಾರಿಗೆ ತುಂಬ ನಮಗೆ ಹೀಟ್ ಪ್ರಾಬ್ಲಮ್ಮು, ಸಮ್ಮರಲ್ಲಿ ಇರೋಕ್ಕಾಗಲ್ಲ, ತುಂಬ ಹೀಟ್ ಆಗ್ತಿದೆ ಬಾಡಿ ಅನ್ನೋರು ಈ ಥರ ಮಾಡಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ತಂಪಾಗಿರುತ್ತೆ. ಆದಷ್ಟು ಸಮ್ಮರಲ್ಲಿ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗ್ತಿರುತ್ತೆ. ಆ ಥರ ನೀವು ಆಗದೇ ಇರೋ ಥರ ಚೆನ್ನಾಗಿ ನೀರು ಕುಡೀರಿ. ಇದನ್ನು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಕುಡಿಯೋದ್ರಿಂದ ನಿಮಗೆ ಹೀಟ್ ಆಗಿರ್ಬೋದು. ಇವಾಗ ನಾನ್ ವೆಜ್ಜು, ಜಾತ್ರೆ ಆ ಥರದ್ದೆಲ್ಲ ಇರುತ್ತೆ. ನಾನ್ ವೆಜ್ಜು, ಚಿಕನ್ ಆ ಥರದ್ದೆಲ್ಲ ತಿಂತಿರ್ತೀರ. ಚಿಕನ್ ತಿಂದರೆ ಕಂಪಲ್ಸರಿ ಹೀಟ್ ಜಾಸ್ತಿಯಾಗಿ ಪೈಲ್ಸ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ನೀವು ಆ ಥರದ್ದೇನೂ ಆಗಬಾರ್ದಂದ್ರೆ ನೀವು ಅಂಜೂರ, ದ್ರಾಕ್ಷಿ, ಕಲ್ಸಕ್ಕರೆ, ಚಿಯಾ ಸೀಡ್ಸು ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು, ಬೇರೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೆನೆಸಿ. ಅಂಜೂರ ತುಂಬಾ ಬೆನಿಫಿಟ್ ನಮ್ಮ ಬಾಡಿಗೆ. ಹಾಗಾಗಿ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ನಾನು ಡ್ರೈ ಫ್ರೂಟ್ಸು ಲಡ್ಡು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇದನ್ನು ಮಾತ್ರ ನೀವು ಮಿಸ್ ಮಾಡ್ದೇ ಕುಡಿಯೋದ್ರಿಂದ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಡೈಲಿ ಮಿಸ್ ಮಾಡ್ದೇ ನೀವು ಕುಡೀರಿ. ಇದ್ರ ಜೊತೆಗೆ ನಾನು ರಾತ್ರಿ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮೊಸರು ತೊಗೊಂಡು ನಾನು ಇಲ್ಲಿ ಮಜ್ಜಿಗೆ ಮಾಡ್ಕೊತಿದ್ದೀನಿ. ಮಜ್ಜಿಗೆಗೂ ಸ್ವಲ್ಪ ನಾನು ಯಾವಾಗಲೂ ನೆನೆಸಿಟ್ಟಿರ್ತೀನಿ ನಾನು ಚಿಯಾ ಸೀಡ್ಸ್ನ. ಮಜ್ಜಿಗೆಗೆ ಚಿಯಾ ಸೀಡ್ಸು ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದು ನಮ್ಮ ಬಾಡಿಗೆ. ಹಾಗಾಗಿ
ಫ್ಯಾಟ್ನ ಬರ್ನ್ ಮಾಡುತ್ತೆ ಜೀರಿಗೆ. ಹಾಗಾಗಿ ಜೀರಿಗೆ ಪೌಡ್ರೂ ಹಾಕೊಂಡು ಕುಡಿತೀನಿ. ನಮ್ಮದು ಏನು ಊಟ ಮಾಡಿರ್ತೀವಿ ಅಲ್ವಾ ಹೊರಗಡೆ ಎಲ್ಲ, ಅದು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಮನೇಲೇ ನಾನು ಮಜ್ಜಿಗೆ ಮಾಡ್ಕೋತೀನಿ. ಯಾಕೆಂದರೆ ಹೊರಗಡೆಯಿಂದ ನಾನು ಮೊಸರು ಪ್ಯಾಕೆಟ್ ತರ್ಬೋದು. ಕೆಲವೊಂದು ಸಲ ನಾನು ಮೊಸರು ಮನೇಲಿ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ನಾನು ಮೊಸರು ಪ್ಯಾಕೆಟ್ ತೊಗೊಂಡು ಬಂದು ಮನೇಲೇ ನಾನು ಮಜ್ಜಿಗೆ ಮಾಡ್ಕೋತೀನಿ. ಇನ್ ಕೇಸ್ ಸಮ್ ಟೈಮ್ಸ್ ನಾನು ಮನೇಲೇ ಇದ್ದು ಏನೂ ವರ್ಕ್ ಇಲ್ಲ ಅಂದರೆ ನಾನು ಮನೇಲೇ ಮೊಸರು ಮಾಡ್ಕೋತೀನಿ. ನೀವು ಇದೇ ಥರ ಮಾಡಿಕೊಂಡು ಸಮ್ಮರಲ್ಲಿ ಹೆಲ್ದಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಆದಷ್ಟು ಜಾಸ್ತಿ ನೀರು ಕುಡೀರಿ, ಆದಷ್ಟು ಲಿಕ್ವಿಡ್ ಆ ಥರದ್ದನ್ನೇ ಕುಡೀರಿ. ಸ್ವಲ್ಪ ನಾನ್ ವೆಜ್ಜು ಈ ಥರದ ಐಟಮು ಕಡಿಮೆ ಮಾಡಿ. ನಾನು ನಾನ್ ವೆಜ್ ಕಡಿಮೆ ಮಾಡಲ್ಲ, ಬಟ್ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ. ಈ ಸಮ್ಮರು ಹೆವಿ ಬಿಸಿಲಿದೆ, ಹೊರಗಡೆ ಕಾಲಿಡೋಕ್ಕಾಗ್ತಿಲ್ಲ. ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ? ಹಾಗಾಗಿ ನಾವು ತಿನ್ನಲೇಬೇಕಾಗುತ್ತೆ. ಕೆಲವೊಂದು ಸಲ ಬೇರೆ ಕಡೆ ಹೋದಾಗ ನಾವು ತಿನ್ನಲೇಬೇಕಾಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ತಿನ್ನಿ, ಜೊತೆಗೆ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತೀನಿ. ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು, ನಿಮ್ಮ ಹೆಲ್ತಿಗೂ ಒಳ್ಳೆಯದು, ನಿಮ್ಮ ಬಾಡಿಗೂ ಒಳ್ಳೆಯದು ಅಂತ ಹೇಳ್ತಾ ಇವಾಗ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.